ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಈಗ ಮತ್ತೊಂದು ಭೀಕರ ಹಂತ ತಲುಪಿದೆ. ಜಗತ್ತಿನ ಅತಿ ಮುಖ್ಯ ತೈಲ ಸಾಗಾಣಿಕಾ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿದೆ. ಇದರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭೂಕಂಪವೇ ಸೃಷ್ಟಿಯಾಗಿದೆ. ಇದಕ್ಕೆ ಕೆಂಡಾಮಂಡಲವಾಗಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೈಲ ಪೂರೈಕೆ ತಡೆದರೆ ಇದುವರೆಗೆ ಮಾಡಿರುವ ದಾಳಿಗಿಂತ 20 ಪಟ್ಟು ಹೆಚ್ಚು ಭೀಕರ ದಾಳಿ ಮಾಡ್ತೀವಿ ಅಂತ ಇರಾನ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಇರಾನ್ ಕೂಡ ಜಗ್ಗದೆ ಯುದ್ಧ ಯಾವಾಗ ನಿಲ್ಲಿಸಬೇಕು ಅಂತ ನಾವೇ ನಿರ್ಧರಿಸ್ತೀವಿ ಅಂತ ಅಮೆರಿಕಕ್ಕೆ ತಿರುಗೇಟು ನೀಡಿದೆ. ಹಾಗಾದರೆ ಟ್ರಂಪ್ ವಾರ್ನಿಂಗ್ ಹಿಂದಿನ ಅಸಲಿ ಕಥೆ ಏನು? ಇರಾನ್ನ ಎಂಡ್ಯೂರೆನ್ಸ್ ಸ್ಟ್ರಾಟಜಿ ಅಥವಾ ತಾಳ್ಮೆಯ ತಂತ್ರಗಾರಿಕೆ ಏನು? ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಟ್ರಂಪ್ ರಹಸ್ಯ ಮಾತುಕತೆ ನಡೆಸಿದ್ಯಾಕೆ? ಇಂದಿನ ವಿಡಿಯೋದಲ್ಲಿ ಇವೆಲ್ಲದರ ವಿವರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟ್ರಂಪ್ ಖಡಕ್ ವಾರ್ನಿಂಗ್, 20 ಪಟ್ಟು ಭೀಕರ ದಾಳಿ ಫಿಕ್ಸ್. ಸ್ನೇಹಿತರೆ, ಇರಾನ್ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆ ಅಕ್ಷರಶಃ ನಡುಗ್ತಾ ಇದೆ. ಜಗತ್ತಿನ 20% ಕಚ್ಚಾ ತೈಲ ಹೋರ್ಮುಜ್ ಜಲಸಂಧಿಯ ಮೂಲಕವೇ ಸಾಗಬೇಕು. ಈಗ ಇರಾನ್ ಈ ಮಾರ್ಗವನ್ನು ಮುಚ್ಚಿದ್ದು ತೈಲ ಬೆಲೆ ಗಗನಕ್ಕೇರಿದೆ. ಇದರಿಂದ ಕೆರಳಿರುವ ಡೊನಾಲ್ಡ್ ಟ್ರಂಪ್ ಟ್ರುತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದು, ಇರಾನ್ ಹೋರ್ಮುಜ್ ಜಲಸಂಧಿಯಲ್ಲಿ ತೈಲ ಪೂರೈಕೆಯನ್ನು ತಡೆದಿದ್ದೇ ಆದಲ್ಲಿ ಇದುವರೆಗೆ ನಾವು ಮಾಡಿರುವ ದಾಳಿಗಿಂತ 20 ಪಟ್ಟು ಹೆಚ್ಚು ಕಠಿಣವಾಗಿ ಹೊಡಿತೀವಿ. ಇರಾನನ್ನು ಮತ್ತೆ ಕಟ್ಟಲಾಗದಂತೆ ನಾಶ ಮಾಡ್ತೀವಿ. ಜಗತ್ತಿನ ತೈಲ ಪೂರೈಕೆಯನ್ನು ನಿಯಂತ್ರಿಸೋಕೆ ನಾವು ಬಿಡಲ್ಲ ಅಂತ ನೇರ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ತೈಲ ಬೆಲೆ ನಿಯಂತ್ರಿಸಲು ಕೆಲವು ನಿರ್ಬಂಧಗಳನ್ನು ತಾತ್ಕಾಲಿಕವಾಗಿ ಸಡಿಲಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. ಈ ಯುದ್ಧ ಶೀಘ್ರದಲ್ಲೇ ಮುಗಿಯಲಿದೆ ಎಂದು ಭರವಸೆ ನೀಡಿದ್ದಾರೆ. ಅಮೆರಿಕಕ್ಕೆ ತಿರುಗೇಟು ನೀಡಿದ ಇರಾನ್. ಟ್ರಂಪ್ ಎಚ್ಚರಿಕೆಗೆ ಇರಾನ್ ಕೂಡ ಅಷ್ಟೇ ಕಠಿಣವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಹೇಳಿಕೆ ಬಿಡುಗಡೆ ಮಾಡಿದ್ದು, ದಾಳಿ ಮುಂದುವರೆದರೆ ಈ ಭಾಗದಿಂದ 1 ಲೀಟರ್ ತೈಲವು ಹೊರಗೆ ಹೋಗಲು ನಾವು ಬಿಡೋದಿಲ್ಲ. ಯುದ್ಧವನ್ನ ಯಾವಾಗ ಕೊನೆಗೊಳಿಸಬೇಕು ಅಂತ ಅಮೆರಿಕ ಅಲ್ಲ, ನಾವೇ ನಿರ್ಧರಿಸ್ತೀವಿ. ಈ ಪ್ರದೇಶದ ಭವಿಷ್ಯ ಈಗ ನಮ್ಮ ಕೈಯಲ್ಲಿದೆ ಅಂತ ಕೊಡುಗಿದೆ. ಹೊಸ ಸುಪ್ರೀಂ ಲೀಡರ್ ಆಗಿ ಮುಜ್ತಬಾ ಖಮೇನಿ ಆಯ್ಕೆಯಾದ ಬಳಿಕ ಇರಾನ್ ಇನ್ನಷ್ಟು ಆಕ್ರಮಣಕಾರಿಯಾಗಿದೆ. ಸೌದಿ ಅರೇಬಿಯಾ, ಕತಾರ್, ಕುವೈತ್ ಮತ್ತು ಬಹ್ರೇನ್ನ ತೈಲ ನೆಲೆಗಳ ಮೇಲೆ ಇರಾನ್ ಬೆಂಬಲಿತ ಪಡೆಗಳು ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ತೀವ್ರಗೊಳಿಸಿದೆ. ಏನಿದು ಇರಾನ್ನ ಎಂಡ್ಯೂರೆನ್ಸ್ ಸ್ಟ್ರಾಟಜಿ? ತಜ್ಞರ ಪ್ರಕಾರ ಅಮೆರಿಕ ಮತ್ತು ಇಸ್ರೇಲ್ನ ಸೇನಾ ಬಲವನ್ನು ನೇರವಾಗಿ ಎದುರಿಸಲು ಇರಾನ್ಗೆ ಸಾಧ್ಯವಿಲ್ಲ. ಹೀಗಾಗಿ ಅದು ಎಂಡ್ಯೂರೆನ್ಸ್ ಸ್ಟ್ರಾಟಜಿ ಅಥವಾ ತಾಳ್ಮೆಯ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದೆ. ಅಂದರೆ ಯುದ್ಧವನ್ನು ದೀರ್ಘಕಾಲದವರೆಗೆ ಎಳೆಯೋದು, ತೈಲ ಮಾರ್ಗಗಳನ್ನು ಬಂದ್ ಮಾಡೋದು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಆರ್ಥಿಕ ಸಂಕಷ್ಟ ಸೃಷ್ಟಿಸೋದು ಇರಾನ್ನ ಪ್ಲಾನ್. ತೈಲ ಬೆಲೆ ಏರಿಕೆಯಾದರೆ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ. ಅಮೆರಿಕದಲ್ಲಿ ಸದ್ಯದಲ್ಲೇ ಮಧ್ಯಂತರ ಚುನಾವಣೆಗಳು ನಡೆಯೋದ್ರಿಂದ ಈ ಆರ್ಥಿಕ ಸಂಕಷ್ಟ ಟ್ರಂಪ್ಗೆ ರಾಜಕೀಯವಾಗಿ ಮುಳುವಾಗಬಹುದು. ಹೀಗಾಗಿ ನಮ್ಮನ್ನು ನಾಶ ಮಾಡಿದ್ರೂ ಪರವಾಗಿಲ್ಲ, ಜಗತ್ತಿನ ಆರ್ಥಿಕತೆಯನ್ನು ನಾವು ಪಾತಾಳಕ್ಕೆ ತಳ್ತೀವಿ ಅನ್ನೋದು ಇರಾನ್ನ ಸೈಲೆಂಟ್ ವಾರ್ನಿಂಗ್. ಪುಟಿನ್ ಜೊತೆ ಟ್ರಂಪ್ ರಹಸ್ಯ ಮಾತುಕತೆ. ಇದೆಲ್ಲದರ ನಡುವೆ ಸೋಮವಾರ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೆ ಸುಮಾರು 1 ಗಂಟೆಗಳ ಕಾಲ ಫೋನ್ನಲ್ಲಿ ಚರ್ಚೆ ನಡೆಸಿದ್ದಾರೆ. ರಷ್ಯಾ ಸರ್ಕಾರದ ಮೂಲಗಳ ಪ್ರಕಾರ ಮಧ್ಯಪ್ರಾಚ್ಯದ ಬಿಕ್ಕಟ್ಟನ್ನು ರಾಜತಾಂತ್ರಿಕವಾಗಿ ಶೀಘ್ರದಲ್ಲೇ ಬಗೆಹರಿಸುವ ಬಗ್ಗೆ ಪುಟಿನ್ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಎನ್ನಲಾಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ರಷ್ಯಾದ ಪಾತ್ರವು ದೊಡ್ಡದಾಗಿರೋದ್ರಿಂದ ಈ ಮಾತುಕತೆ ತೀವ್ರ ಕುತೂಹಲ ಕೆರಳಿಸಿದೆ. ಒಟ್ಟಿನಲ್ಲಿ ಒಂದೆಡೆ ಅಮೆರಿಕದ ಸೇನಾ ಬಲ, ಮತ್ತೊಂದೆಡೆ ಇರಾನ್ನ ಆರ್ಥಿಕ ದಿಗ್ಬಂಧನದ ತಂತ್ರ. ಯಾರು ಮೊದಲು ಕಣ್ಣು ಮಿಟುಕಿಸ್ತಾರೋ ಅವರು ಸೋತಂತೆ ಅನ್ನೋ ಸ್ಥಿತಿಗೆ ಈ ಯುದ್ಧ ತಲುಪಿದೆ. ಸ್ನೇಹಿತರೆ, ಟ್ರಂಪ್ ಎಚ್ಚರಿಕೆ ನೀಡಿದಂತೆ ಇರಾನ್ ಮೇಲೆ 20 ಪಟ್ಟು ಹೆಚ್ಚು ಭೀಕರ ದಾಳಿ ಮಾಡ್ತಾರಾ ಅಥವಾ ತೈಲ ಬೆಲೆ ಏರಿಕೆಯ ಭೀತಿಯಿಂದ ಅಮೆರಿಕವೇ ಯುದ್ಧ ನಿಲ್ಲಿಸತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.